ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇರಣ್ಣ KSP ಟಾಕ್ಸ್. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಎಲ್ಲರೂ ನನಗೇನಪ್ಪ ಅಂದರೆ ಹಲವಾರು ಕಮೆಂಟ್ಸ್ಗಳನ್ನ ಹಾಕಿದ್ರು. ಕೆಲವೊಂದು ಡೌಟ್ಸ್ಗಳಿದ್ದು ನಿಮ್ಮ ಹೌದಾ, ಕೆಲವೊಂದು ಕ್ವಶನ್ಸ್ಗಳಿಗೆ ಏನಪ್ಪ ಅಂದರೆ ಇನ್ನೂ ಡೌಟ್ಸ್ ಎಲ್ಲ ಇದ್ರಿ. ಸೊ ಅವುಗಳಿಗೆ ಏನಪ್ಪ ಅಂದರೆ ಆನ್ಸರ್ ನೀವು ಹಲವಾರು ಕ್ವಶನ್ಸ್ಗಳನ್ನ ಕೇಳಿದ್ರಿ, ಮತ್ತೇನಪ್ಪ ಅಂದರೆ ಕಮೆಂಟ್ಸನ್ನು ಮಾಡಿದ್ರಿ, ಮೆಸೇಜ್ ಮಾಡಿದ್ರಿ, ಕಾಲ್ ಮಾಡಿ ಕೇಳ್ತಾಯಿದ್ರಿ. ಸೊ ಎಲ್ರಿಗೂ ಏನಪ್ಪ ಅಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಕ್ವಶನ್ಸ್ಗಳಿಗೆ ಒಮ್ಮೆ ಆನ್ಸರ್ ಮಾಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಾರ್ದು ವಿಡಿಯೋ. ಯಾಕಪ್ಪ ಅಂದರೆ ನಿಮಗೊಂದು ಕ್ವಶನ್ಸ್ನ ಆನ್ಸರ್ ತೊಗೊಂಡು ಮತ್ತೆ ನೆಕ್ಸ್ಟ್ ಕ್ವಶನ್ಸಲ್ಲಿ ಇನ್ನೊಂದು ಆನ್ಸರ್ ಹೇಳಿರ್ತೀನಿ. ಸೊ ಅವಾಗ ನೀವು ಏನಪ್ಪ ಅಂದರೆ ಸ್ಕಿಪ್ ಮಾಡಿದರೆ ಮತ್ತೆ ನೀವು ಡೌಟಲ್ಲಿ ಉಳಿತೀರಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ನೋಡು ಅಂತ ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಕ್ವಶನ್ಸ್ಗಳೇನಿದಪ್ಪ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಎಕ್ಸಾಮನ್ನು ಯಾವ ಒಂದು ಸಂಸ್ಥೆ ಕಂಡಕ್ಟ್ ಮಾಡುತ್ತದೆ, ಒಂದನೇ ಕ್ವಶನ್. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಎಷ್ಟು ಹುದ್ದೆಗಳು ಖಾಲಿ ಇದಾವ, ಎಷ್ಟು ಹುದ್ದೆಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಬಟ್ ಎಷ್ಟು ಹುದ್ದೆಗಳು ಇತ್ತೀಚೆಗೆ ಅಧಿಕೃತ ಮಾಹಿತಿ ಪ್ರಕಾರ ಎಷ್ಟು ಹುದ್ದೆಗಳು ಅದಾವೆ ಅನ್ನೋದನ್ನು ಸಂಬಂಧಪಟ್ಟಂಗೆ ಒಂದು ಕ್ವಶನ್. ನೆಕ್ಸ್ಟ್ ಮೇನ್ ಕ್ವಶನ್ ಎಲ್ಲರೂ ಕೇಳೋದೇನಪ್ಪ ಅಂದರೆ ಈ ವಯೋಮಿತಿ ಸಡಿಲಿಕೆ ಮೇಲೆ ಕನ್ಫ್ಯೂಷನ್ ಭಾಳ ಅದ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸನ್ನು ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ಮತ್ತೆ ಇನ್ನೊಂದು ಕ್ವಶನ್ ಏನಪ್ಪ ಅಂದರೆ ಸರ್ ಇದು 100% ನೋಟಿಫಿಕೇಶನ್ ಆಗುತ್ತೋ ಇಲ್ಲೋ, ಕೋಡ್ ಆಫ್ ಕಂಡಕ್ಟ್ ಅದು ಇದು ಅಂತೇಳಿ ಅದು ಎಲ್ಲ ಎಷ್ಟು ಜನರಲ್ಲಿ ಡೌಟಲ್ಲಿ ಇದೆ. ಸೊ ಎಲ್ಲವೂ ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟಂಗೆ ಒಂದೇನಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಒಂದು ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಗೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೆ, ಹೌದಾ. ಸೊ ಒಂದನೇ ಕ್ವಶನ್ ಏನಪ್ಪ ಅಂದರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಇಲ್ಲಿವರೆಗೂ ಯಾಕೆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಪ್ಪ ಅಂದರೆ ಯಾವುದೇ ಅಧಿಕೃತ ಮಾಹಿತಿ ಇದ್ದಿದ್ದಿಲ್ಲ. ಸೊ ಅಧಿಕೃತ ಮಾಹಿತಿಗೋಸ್ಕರ ಏನಪ್ಪ ಅಂದರೆ ಇಷ್ಟು ದಿನ ನಾನು ವೇಟ್ ಮಾಡಿದ್ದೆ. ಸೊ ಇವಾಗ ಕೆಲವೊಂದಿಷ್ಟು ಏನಪ್ಪ ಅಂದರೆ ಅಧಿಕೃತ ಮಾಹಿತಿ ಬಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೆ. ಸೊ ಒಂದನೇ ಕ್ವಶನ್ ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಯಾವ ಒಂದು ಸಂಸ್ಥೆ ಎಕ್ಸಾಮನ್ನು ಕಂಡಕ್ಟ್ ಮಾಡುತ್ತದೆ. ಇದಕ್ಕೆ ಸಂಬಂಧಪಟ್ಟಂಗೆ ಆನ್ಸರ್ ಹೇಳೋದಾದರೆ ಅಧಿಕೃತ ಮಾಹಿತಿ ಪ್ರಕಾರ ಇತ್ತೀಚೆಗೆ ಏನಪ್ಪ ಅಂದರೆ ವಿಜಯವಾಣಿ ಪತ್ರಿಕೆ ಸಂವಾದದಲ್ಲಿ ಮಾನ್ಯ ಗೃಹ ಸಚಿವರು ಹೇಳಿಕೆ ಪ್ರಕಾರ ಈ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಅಂದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ನೇಮಕಾತಿಗಳಿಗೆ ಯಾರ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದಾರಪ್ಪ ಅಂದರೆ ಅವರು ಒಂದು ಪೊಲೀಸ್ ನೇಮಕಾತಿ ಮಂಡಳಿಯನ್ನು ಹೊಸದಾಗಿ ಸ್ಥಾಪನೆ ಮಾಡಿ ಅದ್ರ ಮುಖಾಂತರ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಹೌದಾ. ಇಲ್ಲಿ ಒಂದು ಡೌಟ್ ಕ್ಲಿಯರ್ ಆಗ್ಬೇಕು ನಿಮ್ದು. KE ಕಂಡಕ್ಟ್ ಮಾಡತ್ತೆ ಅಂತೇಳಿ ಎಲ್ಲ ಡೌಟಲ್ಲಿದ್ರಿ. ಸೊ ಏನಪ್ಪ ಅಂದರೆ ಅದರಿಂದ ಹೊರಗೆ ಬರ್ಬೇಕು ಇವಾಗ ಒಂದು. ಇನ್ನು ಎರಡನೇದು ಏನಪ್ಪ ಅಂದರೆ ಎಷ್ಟು ಹುದ್ದೆಗಳು ಖಾಲಿದಾವೆ ಅವರು ಒಂದು ಸಂವಾದದಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆ ಮುಖಾಂತರ ಹೇಳೋದಾದ್ರೆ ಏನಪ್ಪ ಅಂದರೆ ಟೋಟಲ್ ಕಾನ್ಸ್ಟೇಬಲ್ ಹುದ್ದೆಗಳು 17,000 ಹುದ್ದೆಗಳು ಖಾಲಿದಾವೆ. ವೆದರ್ ಇಟ್ ಮೇ ಬಿ ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, KSRP ಆಗಿರ್ಬೋದು, ಮತ್ತು KSISF ಆಗಿರ್ಬೋದು, ಎಲ್ಲವನ್ನೂ ಸೇರಿಸಿ 17,000 ಹುದ್ದೆಗಳು ಖಾಲಿದಾವ. ಅದರಲ್ಲಿ ಆಲ್ರೆಡಿ ಏನಪ್ಪ ಅಂದರೆ ನಾವು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದು 8,000 ಹುದ್ದೆಗಳಿಗೆ, ಹೌದಾ. ಆ 8,000 ಹುದ್ದೆಗಳು ಏನಪ್ಪ ಅಂದರೆ ಆಲ್ರೆಡಿ ನೇಮಕಾತಿಯನ್ನು ಕೊಟ್ಟಿದ್ದಾರೆ. ಮತ್ತು ಡಿಸ್ಟ್ರಿಕ್ಟ್ ವೈಸು ಕೂಡ ಏನಪ್ಪ ಅಂದರೆ ಅವನ್ನ ಅಲಾಟ್ಮೆಂಟು ಕೂಡ ಮಾಡಿದ್ದಾರೆ. ಮತ್ತು ಇತ್ತೀಚಿನ ಏನಪ್ಪ ಅಂದರೆ ಒಂದು ಎಲ್ಲ ಜಿಲ್ಲಾ ಘಟಕಗಳಿಗೆ ಏನಪ್ಪ ನೋಟಿಸನ್ನು ಕೂಡ ಕಳಿಸಿದ್ದಾರೆ. ಯಾಕೆ ನೋಟಿಸ್ ಕಳಿಸಿದಾರಪ್ಪ ಅಂದರೆ ಈ ಪೋಸ್ಟ್ಗಳನ್ನು ರೀಅರೇಂಜ್ ಮಾಡಿ ಮತ್ತೆ ವಾಪಸ್ ಏನಪ್ಪ ಅಂದರೆ ಮಾರ್ಚ್ 20 ಒಳಗಾಗಿ ನಿಮ್ಮ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ರಿ ಅಂತೇಳಿ ಎಲ್ಲ ಒಂದು ಜಿಲ್ಲಾ ಘಟಕಗಳಿಗೆ ನೋಟಿಸನ್ನು ಕೂಡ ಕಳಿಸಿದ್ದಾರೆ, ಹೌದಾ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ 17,000 ಹುದ್ದೆಯಲ್ಲಿ 8,000 ಹುದ್ದೆಗಳು ಆಲ್ರೆಡಿ ಏನಪ್ಪ ಅಂದರೆ ನೋಟಿಫಿಕೇಶನ್ ರೆಡಿ ಆಗಿದೆ. ಇನ್ನೇನಪ್ಪ ನೋಟಿಫಿಕೇಶನ್ ಬಿಡೋದು ಒಂದೇ ಬಾಕಿ ಉಳ್ತದೆ, ಹೌದಾ. ಆ ನೋಟಿಫಿಕೇಶನ್ ಯಾವಾಗ ರಿಲೀಸ್ ಮಾಡ್ತಂತ ಹೇಳಿದಾರಪ್ಪ ಅಂದರೆ ಮಾನ್ಯ ಗೃಹ ಸಚಿವರು ಈ ಒಂದು ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ, ಹೌದಾ, ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ರಿಲೀಸ್ ಮಾಡ್ತಂತ ಹೇಳಿದಾರೆ. 100% ಇಂದಾಗ್ಬೋದು, ನಾಳೆ ಆಗ್ಬೋದು, ಯಾವತ್ತಾಗ್ಬೋದು, ಹೌದಾ, ಒಂದು 15 ದಿವಸ ಬಿಟ್ಟು ಆಗ್ಬೋದು. ಬಟ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ನೇಮಕಾತಿ ಆಗೋದಂತೆ 200% ಸತ್ಯ. ಯಾರೂ ಕೂಡ ಡೌಟಲ್ಲಿ ಇರೋಕೆ ಹೋಗ್ಬೇಡ್ರಿ. ನೀವು ಇಷ್ಟೆಲ್ಲ ಅಧಿಕೃತ ಮಾಹಿತಿಗಳು ಬಂದರೂ ಕೂಡ ಇನ್ನೂ ಡೌಟಲ್ಲಿದೆ ಅಂದರೆ ನಿನ್ನಂಥ ಮೂರ್ಖರು ಮತ್ತೊಬ್ಬರಿಲ್ಲ, ಹೌದಾ. ಸೊ ನಾ ಮಾತಾಡ್ತಿದ್ದು ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ. ಇನ್ನು PSI ಸಂಬಂಧಪಟ್ಟಂಗೆ ಮಾತಾಡೋದಾದರೆ PSI ಸಂಬಂಧಪಟ್ಟಂಗೆ ಅವ್ರು ಹೇಳಿದಾರಪ್ಪ ಅಂದರೆ ಈ 545 ಮತ್ತು 402 ಆಲ್ರೆಡಿ ಏನು ನೇಮಕಾತಿ ಆಗಿದಾರಲ್ಲ, ಸೊ ಅವ್ರ ಟ್ರೈನಿಂಗ್ ಮುಗಿದ ತಕ್ಷಣ ಟೋಟಲ್ 600 ಹುದ್ದೆಗಳು ಖಾಲಿದಾವ. ಆ 600 ಹುದ್ದೆಗಳಲ್ಲಿ ಏನಪ್ಪ ಅಂದರೆ 300 ಮತ್ತು 300 ಹಂತವಾಗಿ ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದಾರೆ. ಬಟ್ ಯಾವುದೇ ಅಧಿಕೃತವಾದ ಮಾಹಿತಿ ಇಲ್ಲ, ಜಸ್ಟ್ ಹೇಳಿದಾರೆ ಬಾಯಲ್ಲಿ ಅಷ್ಟೇ. ಬಟ್ ಏನಪ್ಪ ಅಧಿಕೃತ ಮಾಹಿತಿ ಇಲ್ಲ. ಬಟ್ ಇಂದಿನ ನಾಳೆ ಆಗ್ತಾವ. ಅದು ಯಾವಾಗ ಅಧಿಕೃತ ಮಾಹಿತಿ ಬರಲ್ಲ ಅದ್ರ ಬಗ್ಗೆ ಅವಾಗ ಮಾತಾಡೋಣ. ಮತ್ತು ನೆಕ್ಸ್ಟ್ ಕ್ವಶನ್ ಕೇಳಬೇಡ, ಬರೀ PSI ಸರ್ ಮತ್ತೆ ಒಂದು ನೋಟಿಫಿಕೇಶನ್ ಆಗೋದಂತೇಳಿ, ಹೌದಾ. ಸೊ ಇಷ್ಟು ಕ್ವಶನ್ಸ್ ಸಂಬಂಧಪಟ್ಟ. ಇನ್ನು ಇದಾದಮೇಲೆ ಮೇನ್ ಏನಪ್ಪ ಅಂದರೆ ನಿಮ್ಮ ಕ್ವಶನ್ಸ್ಗಳು ಎಲ್ಲರೂ ಬರ್ತಿರೋದು ಈ ವಯೋಮಿತಿ ಸಡಿಲಿಕೆ ಸಂಬಂಧಪಟ್ಟಾಗ ಯಾರಿಗೆ ಸರ್ ಎಷ್ಟು ವರ್ಷ ನಮ್ಗೆ ಅಪ್ಲೈ ಆಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಎಷ್ಟು ವರ್ಷ ಅಪ್ಲೈ ಆಗ್ತದೆ ನೋಡಿರಿ. ನಾವು ಲಾಸ್ಟ್ ಬ್ಯಾಚಲ್ಲಿ ಅಂದರೆ 2024, ಹೌದಾ, 23ರಲ್ಲಿ ನೋಟಿಫಿಕೇಶನ್, 2024ರಲ್ಲಿ ಅಪಾಯಿಂಟ್ಮೆಂಟ್.
ಅದ ನಮ್ಮದೇ ಲಾಸ್ಟ್ ನೋಟಿಫಿಕೇಶನ್, ಹೌದಾ. ಸೊ ಅವಾಗ ಏನಪ್ಪ ಅಂದರೆ ಫಸ್ಟ್ ಇರೋದು ಏನಪ್ಪ ಅಂದರೆ ಜನರಲ್ ಮೆರಿಟ್ದವ್ರಿಗೆ 25 ವರ್ಷ, ಮತ್ತು ಏನಪ್ಪ ಅಂದರೆ SC ST ಮತ್ತು OBC ಅವರಿಗೆ 27 ವರ್ಷ ಇತ್ತು, 27 ವರ್ಷ ಇತ್ತು. ಮತ್ತು ಬುಡಕಟ್ಟು ಸಮುದಾಯದವ್ರಿಗೆ ಎಷ್ಟಿತ್ತು? 30 ವರ್ಷ ಇತ್ತು, 30 ವರ್ಷ ಇತ್ತು, ರೈಟ್. ಆವಾಗ ನಮ್ಮ ನೋಟಿಫಿಕೇಶನ್ದಾಗ ಹೇಳ್ತೇನೆ 2023 ಹೇಳಾಕತ್ತೀನಿ. ಆವಾಗ ಏನಪ್ಪ ಅಂದರೆ ಕೋವಿಡ್ ಸಂಬಂಧಾಗಿ 1 ಟೈಮ್ 2 ವರ್ಷ ಅವಕಾಶವನ್ನು ಕೊಟ್ಟಿದ್ರು, 1 ಟೈಮ್ 2 ವರ್ಷ ಅವಕಾಶ ಕೊಟ್ಟಿದ್ರು. ಅಂದರೆ ಅವಾಗ ಎಷ್ಟು ಅಪ್ಲೈ ಆಗ್ತಿತ್ತು? ಜನರಲ್ದವ್ರಿಗೆ 27 ವರ್ಷ, ಮತ್ತು ನೆಕ್ಸ್ಟು SC ST ಮತ್ತು OBC ಅವರಿಗೆ 29 ವರ್ಷ, ನೆಕ್ಸ್ಟು ಬುಡಕಟ್ಟು ಸಮುದಾಯದವರಿಗೆ 32 ವರ್ಷ ಅಪ್ಲೈ ಆಗ್ತಿತ್ತು ಅವಾಗ. ಅದು 1 ಟೈಮ್ ಮಾತ್ರ. ಅಂದರೆ ನಾವು ನೋಟಿಫಿಕೇಶನ್ ಇದ್ವಿ, ಅದ ನಾವು ನೇಮಕಾತಿ ಇದ್ವಿ, ಅದು ಅಲ್ಲಿಗೆ ಮುಗೀತು. ಇನ್ನು ನೆಕ್ಸ್ಟು ಇವಾಗಿನ 5 ವರ್ಷ ಕೊಟ್ಟಿದ್ದಾರಲ್ಲ, ಇವಾಗ 5 ವರ್ಷ ಕೊಟ್ಟಿದ್ದಾರಲ್ಲ, ಕೆಲವೊಂದು ದಿವಸ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಏನಪ್ಪ ಅಂದರೆ ಸರ್ ಅವಾಗೇನು 27 ವರ್ಷ ಕೊಟ್ಟಿದ್ದಾರಲ್ಲ ಜನರಲ್ ಮೆರಿಟ್ದವ್ರಿಗೆ, ಆ 27ಕ್ಕೆ 5 ವರ್ಷ ಕೂಡಿಸಿದ್ರೆ ಎಷ್ಟಾಗತ್ತೆ? 32 ವರ್ಷ ಆಗ್ತದೆ. ಸೊ ಜನರಲ್ ಮೆರಿಟ್ದವ್ರು 32 ವರ್ಷ ಅಂತೇಳಿ ಕ್ವಶನ್ ಕೇಳ್ತಾ ಇದ್ರೆ ಅದು ತಪ್ಪು. ಅದು 1 ಟೈಮ್ ಮುಗಿದೋಯ್ತಾರೆ ಆಲ್ರೆಡಿ, ಹೌದಾ. ಇವಾಗಿನ ಮಾಹಿತಿ ಪ್ರಕಾರ ಏನಪ್ಪ ಅಂದರೆ ಈಗ 5 ವರ್ಷ ಏರ್ ರಿಲೇಷನ್ ಕೊಡೋದಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಅದು ಜನರಲ್ ಮೆರಿಟ್ದವರಿಗೆ 25 ವರ್ಷ ಇತ್ತಲ್ಲ, ಅದಕ್ಕೆ 5 ವರ್ಷ ಸೇರಿಸಿ 30 ವರ್ಷದವರೆಗೆ ಜನರಲ್ ಮೆರಿಟ್ದವರು ಬರೀಬೇಕು, ಜನರಲ್ದವರು ಬರೀಬೇಕು ಅವಕಾಶ, 30 ವರ್ಷದವರೆಗೆ ಅವಕಾಶ ಇದೆ. ಇನ್ನು ನೆಕ್ಸ್ಟ್ SC ST ಮತ್ತು OBCದವರಿಗೆ ಇದೇನ 27 ವರ್ಷ ಇತ್ತಲ್ಲ, ಅದಕ್ಕೇನಪ್ಪ ಅಂದರೆ 5 ವರ್ಷ ಸೇರಿಸಿ 32 ವರ್ಷ ಮಟ್ಟ ಬರಿಬೋದು. ಯಾರು? SC ST ಮತ್ತು OBC 32 ವರ್ಷ ಮಟ್ಟ ಬರಿಬೋದು. ಇನ್ನು ನೆಕ್ಸ್ಟ್ ಬುಡಕಟ್ಟು ಸಮುದಾಯದವರು ಅವ್ರಿಗೆ ಮೊದಲು 30 ವರ್ಷ ಇತ್ತು, ಇವಾಗೇನಪ್ಪ ಅಂದರೆ ಅದಕ್ಕೆ 5 ವರ್ಷ ಸೇರಿಸಿದ್ರೆ 35 ವರ್ಷ ಆಗ್ತದೆ, 35 ವರ್ಷ ಮಟ್ಟ ಬರಿಬೋದು ಜನರಲ್ ಮೆರಿಟ್. ಇನ್ನು ನೆಕ್ಸ್ಟ್ ಯಾರಪ್ಪ ಅಂದರೆ ಈ ಮಾಜಿ ಸೈನಿಕರು, ಎಕ್ಸ್ ಆರ್ಮಿಗಳು, ಅವ್ರು ಇಂಪಾರ್ಟೆಂಟ್ ರೀ, ಹೌದಾ. ಅವ್ರಿಗೂ ಕೂಡ ಏನಪ್ಪ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಬರ್ತೈತಿ. ಅವ್ರದ್ದು ಮೊದಲು ಏನೈತಪ್ಪ ಅಂದರೆ ಇವತ್ತವರು ಆರ್ಮಿ ಅಂದರೆ ದೇಶದ ಏನು ಆರ್ಮಿದಿಂದ ಇವತ್ತು ಡಿಸ್ಚಾರ್ಜ್ ಆದರೆ ಇವತ್ತಿನ ಹಿಡ್ಕೊಂಡು 3 ವರ್ಷದವರೆಗೂ ಅವ್ರು ಎಕ್ಸಾಮನ್ನು ಬರಿಬೋದಿತ್ತು, ಮೊದಲಿತ್ತು. ಸೊ ಇವಾಗೇನಪ್ಪ ಅಂದರೆ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಪ್ರಕಾರ ಅವ್ರಿಗೂ 5 ವರ್ಷ ಏನಾದರೂ ಕೊಟ್ಟರೆ ಅವ್ರೇನಪ್ಪ ಅಂದರೆ ಇವತ್ತು ಯಾರಾದರೂ ಡಿಸ್ಚಾರ್ಜ್ ಆಗಿ ಬಂದರೆ, ಅಂದರೆ ಡಿಸ್ಚಾರ್ಜ್ ಆಗಿ ಡೇಟ್ ಇವತ್ತು ಹಿಡಿಬಾರ್ದು ನೀವು ಮತ್ತೆ, ಹೌದಾ. ಸೊ ಡಿಸ್ಚಾರ್ಜ್ ಆಗಿ ಬಂದಿರತಕ್ಕಂಥ ಡೇಟ್ ಅಂತಲ್ಲ, ಆ ಡೇಟ್ದಿಂದ 8 ವರ್ಷದವರೆಗೆ, ಮೊದಲು 3 ವರ್ಷದವರೆಗೆ ಇತ್ತು, ಇವಾಗ 8 ವರ್ಷದವರೆಗೆ ಎಕ್ಸಾಮನ್ನು ಬರಿಬೋದು, ಹೌದಾ. ಬರೋದಲ್ರಿ. ಈಗ ಟೋಟಲ್ ಏನಪ್ಪ ಅಂದರೆ ಸಂಬಂಧಪಟ್ಟಂಗೆ ನಿಮಗೇನಪ್ಪ ಅಂದರೆ ಡೌಟ್ಸ್ ಕ್ಲಿಯರ್ ಆಗ್ಬೇಕು, ಡೌಟ್ ಕ್ಲಿಯರ್ ಆಯ್ತಾ. ಸೊ ಇದು 3 ಅಪ್ಲೈ ಆಗೋದು ಯಾರಿಗೆ ಯಾವಾಗಪ್ಪ ಅಂದರೆ ಇದು ಥ್ರೂಔಟ್ ಇನ್ ಮುಂದೆ ನಡೆಯುವಂಥ ಎಲ್ಲ ನೋಟಿಫಿಕೇಶನ್ಗಲ್ಲ, ಹೌದಾ. ಮುಂದೆ ನಡೀತಕ್ಕ ಎಲ್ಲ ನೋಟಿಫಿಕೇಶನ್ಗಲ್ಲ, ಓನ್ಲಿ ಏನಪ್ಪ ಅಂದರೆ ಯಾವ ಡೇಟಪ್ಪ ಅಂದರೆ ಅದು 29/1/2026ರಿಂದ 29/1/2026ರಿಂದ 31 ಡಿಸೆಂಬರ್ 2027. ಎಷ್ಟು ನೋಡ್ರಿ, 31 ಡಿಸೆಂಬರ್ 2027ವರೆಗೂ. ಅಂದರೆ 29/1/2026ರಿಂದ 31 ಡಿಸೆಂಬರ್ 2027. ಅಂದರೆ ಈ ಒಂದು ವರ್ಷದಲ್ಲಿ ನೋಟಿಫಿಕೇಶನ್ ಯಾವ ಆಗ್ತಾವಲ್ಲ ಅವುಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. PSI ಆಗಿರ್ಬೋದು, PC ಆಗಿರ್ಬೋದು. ಇನ್ ಕೇಸ್ ಏನಾದರೂ 2028ರಲ್ಲಿ ನೋಟಿಫಿಕೇಶನ್ ಇದು ಮುಗಿದ ತಕ್ಷಣ ನೆಕ್ಸ್ಟ್ ನೋಟಿಫಿಕೇಶನ್ ಆಗುತ್ತಲ್ಲ, ಅವಾಗ ಇದು ಅಪ್ಲೈ ಆಗೋದಿಲ್ಲ. ಕ್ಲಿಯರ್ ಇರಬೇಕು. ಇನ್ನು ಮುಂದೆ ಬರುವಂಥ ಎಲ್ಲ ನೋಟಿಫಿಕೇಶನ್ ತಿಳ್ಕೊಬಾರ್ದು. ಒಂದು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಮಾತಾಡ್ತೀನಿ ನಾನು. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮನ್ನು ಬರೀಬೇಕಾದ್ರೆ ಮಿನಿಮಮ್ ಏಜ್ ಇಷ್ಟು ಅಂತ ಆಗಬೇಕು. ಮಿನಿಮಮ್ ಏಜ್ ಎಷ್ಟಪ್ಪ ಅಂದರೆ 19 ವರ್ಷ ತುಂಬಿರಬೇಕು. 19 ವರ್ಷ ಆದವ್ರು ಮಾತ್ರ ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಇನ್ನು PSI ಎಕ್ಸಾಮ್ ಬರಲಿಕ್ಕೆ ಮಿನಿಮಮ್ ಎಷ್ಟು ಏಜ್ ಆಗಬೇಕಪ್ಪ ಅಂದರೆ 21 ವರ್ಷ ಏಜ್ ಆಗ ಮಿನಿಮಮ್ 21 ವರ್ಷ ಏಜ್ ಆಗಿರ್ಬೇಕು. ಅದಲ್ಲದೆ ಇಷ್ಟು ಸಂಬಂಧಪಟ್ಟ ಏನಪ್ಪ ಅಂದರೆ ನಿಮ್ಮ ಕ್ವಶನ್ಸ್ಗಳಿಗೆ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈ ಥರ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಅಥವಾ ನಾನು ಏನಾದರೂ ಮಿಸ್ಟೇಕ್ಗಳನ್ನ ಮಾಡಿದರೆ, ಹೌದಾ, ನಾನೇ ಹೇಳೋದು ಫೈನಲ್ ಅಲ್ಲ, ಹೌದಾ, ನನಗೆ ಎಲ್ಲ ಗೊತ್ತೈತಂದಲ್ಲ. ಎಷ್ಟೋ ಹೇಳುವಂಥ ಬರದಲ್ಲಿ ಕೆಲವು ಮಿಸ್ಟೇಕ್ಗಳನ್ನ ಆಗ್ತಾವೆ. ಸೊ ಆ ಮಿಸ್ಟೇಕ್ಗಳಿಗೆ ಸಂಬಂಧಪಟ್ಟಂಗೆ ಏನಪ್ಪ ಅಂದರೆ ನೀವು ಏನಾದ್ರು ಮಿಸ್ಟೇಕ್ ಆದರೆ ಕಮೆಂಟ್ ಹಾಕಿ, ಏನು ತಪ್ಪಲ್ಲ. ನಾನು ಇನ್ನೊಂದು ಆಲ್ರೆಡಿ ಏನಪ್ಪ ಅಂದರೆ ಈ ದೈಹಿಕ ಪರೀಕ್ಷೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡಿದ್ದೆ. ಅದರಲ್ಲಿ ಒಂದು ಮಿಸ್ಟೇಕನ್ನು ಮಾಡಿದೆ. ಏನು ಮಿಸ್ಟೇಕ್ ಅಂದರೆ ಈ ಪುರುಷರಿಗೆ ಚೆಸ್ಟ್ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದಿಲ್ಲ. ಸೊ ಅಲ್ಲಿ ಏನಪ್ಪ ಅಂದರೆ ನಾನು 86 ಅಂತ ಹೇಳಿದ್ದೆ, ಅದು 86 ಅಲ್ಲ, 81 ಮಿನಿಮಮ್ ಇರಬೇಕು. ಆ ಉಬ್ಬಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಿರಬೇಕು. ಟೋಟಲ್ ಅಂದರೆ 86 ಮ್ಯಾಕ್ಸಿಮಮ್. 81 ಮಿನಿಮಮ್ ಇರಬೇಕು, ಉಬ್ಬಿಸಿದಾಗ 5 ಹೆಚ್ಚಾಗಬೇಕು, 86 ಆಕೈತಿ.
ಹೌದಾ, ಅದೊಂದು ಮಿಸ್ಟೇಕ್ ಮಾಡಿದ್ದೆ. ಸೊ ಅದೊಂದು ನೀವೇನಪ್ಪ ಅಂದರೆ ಎಷ್ಟು ಜನ ಕಮೆಂಟ್ ಹಾಕಿದ್ರಿ, ಸೊ ವೆಲ್ ಆ್ಯಂಡ್ ಗುಡ್. ಆ ಥರ ಏನೋ ಮಿಸ್ಟೇಕ್ ಆದರೆ ಕಮೆಂಟನ್ನು ಮಾಡಿರಿ. ಇನ್ನೊಂದು, ಈ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂಗೆ ಹೇಳೋದಾದರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದು ಎರಡು ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದೀನಿ. ಆ ಒಂದು ಆಧಾರದ ಮೇಲೆ ಏನಪ್ಪ ಅಂದ್ರೆ KS ಮೇನ್ಸು ಪ್ಲಿಮ್ಸನ್ನು ಪಾಸ್ ಮಾಡಿ ಮೇನ್ಸನ್ನು ಕೂಡ ಬರೆದಿವಿ. ಆ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಗೆ ಹೇಳೋದಾದರೆ ಯಾವುದೇ ಒಂದು ಏನಪ್ಪ ಅಂದರೆ ಪರೀಕ್ಷೆ ಅಂದರೆ ಅದು ಸ್ಪರ್ಧಾತ್ಮಕ ಪರೀಕ್ಷೆ ಯಾವುದಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಗೆ ನಿಮಗೇನಪ್ಪ ಯಾರಾದರೂ ಒಬ್ಬರಾದರೂ ಮಾರ್ಗದರ್ಶಕರು ಬೇಕೇ ಬೇಕು. ಯಾರೇ ಇರ್ಬೋದು, ಹೌದಾ, ನಿಮ್ಮ ಬ್ರದರ್ ಇರ್ಬೋದು, ನಿಮ್ಮ ಸಿಸ್ಟರ್ ಇರ್ಬೋದು, ಹೌದಾ, ನಿಮ್ದು ಯಾವುದೋ ನಿಮ್ಮ ಟೀಚರ್ಸ್ಗಳಿರ್ಬೋದು, ಹೌದಾ, ಆಲ್ರೆಡಿ ವರ್ಕ್ ಮಾಡಿರ್ತಕ್ಕಂಥವ್ರು ಇರ್ಬೋದು, ಯಾರೇ ಇರ್ಬೋದು, ಹೌದಾ. ಬಟ್ ಅವರು ಜೆನ್ಯೂನ್ ಆಗಿ ಸೆಲೆಕ್ಟ್ ಆಗಿರಬೇಕು. ಜೆನ್ಯೂನ್ ಆಗಿ ಅವ್ರು ಏನಪ್ಪ ಅಂದರೆ ಓದಿ ಸೆಲೆಕ್ಟ್ ಆಗಿರಬೇಕು, ಮತ್ತು ಅವ್ರು ಜೆನ್ಯೂನ್ ಆಗಿ ನಿಮಗೆ ಹೇಳ್ಕೊಡ್ಬೇಕು, ಹೇಳ್ಕೊಡುವಂತ ಇರಬೇಕು. ಯಾರಾದರೂ ಒಬ್ಬರಾದರೂ ಕೂಡ ಏನಪ್ಪ ಅಂದರೆ ನಿಮಗೆ ಮಾರ್ಗದರ್ಶಕ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಾಂದರೆ ನೀವು ಏನೇನೋ ಓದೋದು, ಯಾವ್ಯಾವೋ ಬುಕ್ಸ್ಗಳನ್ನ ಓದೋದು, ಹೆಂಗೆಂಗೋ ರಿವಿಷನ್ ಮಾಡೋದು ಮಾಡ್ತೀರಿ. ಸೊ ಅವಾಗ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದು, ಎಕ್ಸಾಮ್ ಪಾಸ್ ಮಾಡೋದು ಕಷ್ಟ ಆಗ್ತದೆ. ಮತ್ತು ಎಷ್ಟೋ ಜನ ಕ್ವಶನ್ ಕೇಳಿದ್ರೆ ಕೋಚಿಂಗ್ ಮಾಡಬೇಕು ಮಾಡಬಾರ್ದು ಅಂತ ಅದು ಕೂಡ ಕ್ವಶನ್ಸನ್ನು ಕೇಳಿದ್ರಿ, ಹೌದಾ. ನಾನೇನಪ್ಪ ಅಂದರೆ ಇಲ್ಲಿ ಬರೋಕ್ಕಿಂತ ಮುಂಚೆ ಬೇಸಿಕಲಿ ನಾವು ಟೀಚರ್, ಹೌದಾ. ಇಲ್ಲಿ ಬರೋಕ್ಕಿಂತ ನಾನು ಯಾವುದೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಧಾರವಾಡಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ನಾನೇನಪ್ಪ 12 ಪೊಲೀಸ್ ಕಾನ್ಸ್ಟೇಬಲ್ ಬ್ಯಾಚನ್ನು ನಾನು ಕಂಪ್ಲೀಟ್ ಹೇಳಿ ಮುಗಿಸಿ GK ಸಬ್ಜೆಕ್ಟನ್ನು ಹೇಳ್ತಾ ಇದ್ದೆ. ಮತ್ತು 2 ವಿಲೇಜ್ ಅಕೌಂಟ್ ಬ್ಯಾಚನ್ನು ಕೂಡ ನಾನು ಏನಪ್ಪ ಅಂದರೆ ಹೇಳಿದ್ದೀನಿ, ಹೌದಾ. ಸೊ ನಿಮಗೆ ಕೋಚಿಂಗೇ ಬೇಕಂತಿಲ್ಲ, ಹಾಗಾದ್ರೆ ನಾವು ಕೋಚಿಂಗ್ನ ಮಾಡಲಿಲ್ಲ ನಾವು ಎಕ್ಸಾಮ್ ಪಾಸ್ ಮಾಡೋಂಗಿಲ್ಲ, ಮಾಡೋಕ್ಕಾಗಂಗಿಲ್ಲ ಅಂತೂ ಇಲ್ಲ, ಹೌದಾ. ಕೋಚಿಂಗ್ ಮಾಡಬಾರ್ದು ಅಂತಿಲ್ಲ. ಇಟ್ಸ್ ಆಲ್ ಡಿಪೆಂಡ್ ಆನ್ ಯುವರ್ ಕ್ಯಾಲಿಬರ್, ಹೌದಾ. ನಿನ್ನ ಒಂದು ಏನಪ್ಪ ಅಂದರೆ ನಿನ್ನ ಒಂದು ಮೆಂಟ್ಯಾಲಿಟಿ ಆಧಾರದ ಮೇಲೆ ಅದು ಡಿಪೆಂಡ್ ಆಗಿರ್ತದೆ. ಕೋಚಿಂಗ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ಬೇಗ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಅಷ್ಟೇ ಹೇಳ್ತಾರೆ ಅವರು. ನೀನು ಅಲ್ಲಿ ಹೋದ ತಕ್ಷಣ ಎಕ್ಸಾಮ್ ಪಾಸ್ ಮಾಡ್ತೆ ಅಂತಲ್ಲ, ನಿನಗೆ ಇದನ್ನು ಓದಪ್ಪ ಇದನ್ನು ಓದಬೇಡ ಅಂತ ಹೇಳ್ತಾರೆ. ನಾವು ಕೂಡ ಹೇಳಿದ್ದೆ ಅದನ್ನೇ. ನೀವೊಂದು ಪೊಲೀಸ್ ಕಾನ್ಸ್ಟೇಬಲ್ ಅಥವಾ PSI ಅಥವಾ ಯಾವುದೇ ಎಕ್ಸಾಮ್ ಇರ್ಬೋದು, ಹೌದಾ, ಇದನ್ನು ಓದಿದರೆ ನಿನಗೆ ಒಳ್ಳೆಯದು, ಹೌದಾ. ನೀವು ಇದನ್ನು ಕೋಚಿಂಗ್ ಹೋದ ತಕ್ಷಣ ಪಾಸ್ ಆಗ್ತೆ ಅಂತಲ್ಲ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ನಿಮಗೆ ಕೋಚಿಂಗ್ ಹೋಗೋಕೆ ಆಗಲಿಲ್ಲ ಅಂದರೆ ಕೆಲವೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಸೊ ಅಂಥವ್ರು ಕೋಚಿಂಗ್ ಹೋಗೋಕೆ ಆಗಲಿಲ್ಲ ಅಂದರೂ ಕೂಡ ನೀವೇನಪ್ಪ ಅಂದರೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರು ಇಂಪಾರ್ಟೆಂಟ್, ಯಾರೇ ಇರ್ಬೋದು, ಹೌದಾ. ಬಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಅವ್ರಿಗೆ ಆ ಒಂದು ಫೀಲ್ಡಲ್ಲಿ. ಅವ್ರಿಗೇನಪ್ಪ ಅಂದರೆ ಅವರ ಒಂದು ಆಧಾರದ ಮೇಲೆ ಅವ್ರನ್ನ ಯಾವ ಬುಕ್ಸ್ ಓದಬೇಕು ಸರ, ಹೌದಾ, ಯಾವುದು ಕ್ವಶನ್ಸ್ಗಳನ್ನ ಯಾವ ಥರ ಬರ್ತಿದೆ, ಹೌದಾ, ಟ್ರೆಂಡ್ ಯಾವ ಥರ ಇದೆ, ಅದು ಅವ್ರಿಗೆ ನಿಮ್ಗಿಂತನೂ, ಹೌದಾ. ಟೇಕ್ ಫಾರ್ ಎಕ್ಸಾಂಪಲ್ ನನ್ನನ್ನು ತೊಗೊಂಡ್ರೆ, ನಾನೇನೋ ಹೊಸಮನಾಗಿದ್ದರೆ ನನಗಿಂತನೂ ಒಂದು ಸ್ವಲ್ಪ ಆದರೂ ಅವ್ರಿಗೆ ಹೆಚ್ಚು ಗೊತ್ತಿರ್ತದೆ. ಎಲ್ಲ ಗೊತ್ತಿರತ್ತಲ್ಲ, ಸ್ವಲ್ಪ ಆದರೂ ಹೆಚ್ಚು ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾರು ಒಳ್ಳೇದು ಅನ್ನಿಸ್ತದೆ, ಯಾರು ನಿಮ್ಗೆ ಕಂಫರ್ಟ್ ಅನಿಸಿಲ್ಲ ಅವರು ಒಬ್ಬರು ಮಾರ್ಗದರ್ಶನ ನೀವು ಫಾಲೋ ಮಾಡಿ ಅಂತ ಹೇಳ್ತಾ, ನಾವೇನಪ್ಪ ಅಂದರೆ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾವಲ್ಲಿ ಟೀಚಿಂಗ್ ಮಾಡಿ ವಾಪಸ್ ಏನಪ್ಪ ಅಂದರೆ ಈ ಒಂದು ಜಾಬ್ ಸೇರಿದ ಮೇಲೆ ನಮ್ಗೆ ವಾಪಸ್ ಏನಪ್ಪ ಅಂದರೆ ಆ್ಯಕ್ಚುಲಿ ಟೀಚಿಂಗ್ ಮಾಡೋದಂದ್ರೆ ನಮ್ಮ ಪ್ಯಾಷನ್ನು. ಸೊ ಅದನ್ನು ಬಿಡಬಾರ್ದು, ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್, ಅದರಲ್ಲಿ ಈ ಒಂದು ಟೈಮಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ನಾವೊಂದು ಗೈಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿರಿ, ಹೌದಾ, ಕಂಪಲ್ಸರಿನಲ್ಲ, ಇಷ್ಟ ಆದರೆ ನೀವು ಫಾಲೋ ಮಾಡಿರಿ. ಮತ್ತೇನಪ್ಪ ಅಂದರೆ ಫಾಲೋ ಮಾಡೋದು ಅಷ್ಟಲ್ಲ, ನಾವು ಇಲ್ಲಿ ಏನು ಹೇಳ್ತೀವೋ ಅದು ಕಂಪಲ್ಸರಿ ನೀವು ಏನಪ್ಪ ಅಂದರೆ ಫಾಲೋ ಮಾಡಲೇಬೇಕು. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಹಾಕಿ ಬಿಡೋದಲ್ಲ, ಹೌದಾ. ಆ ಥರದ ಯೂಟ್ಯೂಬ್ ಚಾನಲ್ ಇದು, ಹೌದಾ. ನಮ್ಮನ್ನು ಫಾಲೋ ಮಾಡ್ತಾಯಿದ್ದೀರಿ ಅಂದರೆ 100% ನೀವು ಪೊಲೀಸ್ ಕಾನ್ಸ್ಟೇಬಲ್ ಆಗಲೇಬೇಕು ಈ ಸಲ. ಸೊ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ಹೌದಾ, ನಾನು ಒಂದು 3 ವರ್ಷ ಏನಪ್ಪ ನಾನು ಕಾಂಪಿಟೇಟಿವ್ ಫೀಲ್ಡಲ್ಲಿ ಓದಿ ಕೆಲವೊಂದು ಎಕ್ಸಾಮಲ್ಲಿ ಫೇಲ್ ಆಗಿ, ಕೆಲವೊಂದು ಎಕ್ಸಾಮಲ್ಲಿ ಪಾಸ್ ಆಗಿ, ಒಂದು ಪ್ರೆಸೆಂಟ್ ಏನಪ್ಪ ಅಂದರೆ ನಾವು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ಕೂಡ ಓದ್ತಾ ಇದ್ದೀವಿ. ನಮಗೆ ನಾವು ಓದೋದರಲ್ಲಿ ಇಂಪಾರ್ಟೆಂಟ್ ಯಾವುದಲ್ಲ ಅನ್ನೋದು ಉದ್ದೇಶದಿಂದ ನಿಮಗೆ ಹೇಳ್ಬೇಕಂತ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಬಿಟ್ಟರೆ ಇದರ ಹಿಂದೆ ಉದ್ದೇಶ ಯಾವುದೇ ಬೇರೆ ಇಲ್ಲ. ಸೊ ಮತ್ತು ಕೆಲವೊಂದು ಜನ ಏನಪ್ಪ ಅಂದರೆ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ದೀರಿ. ಸೊ ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ಬೇಡ್ರಿ. ಯಾಕಪ್ಪ ಅಂದರೆ ಪೊಲೀಸ್ ಅಂದರೆ ಆ ಥರ ಬರೀ ನೆಗೆಟಿವ್ ಇದೆ, ಬಟ್ ಎಲ್ಲರೂ ಅದೇ ಥರ ಇರೋಂಗಿಲ್ಲ. ಭಾಳ ಒಳ್ಳೆ ಪೊಲೀಸರು ಕೂಡ ಅದಾರ. ಸೊ ಅದಕ್ಕೋಸ್ಕರ ಯಾರು ನೆಗೆಟಿವ್ ಥಿಂಕಿಂಗ್ ಮಾಡೋಕ್ಕೆ ಹೋಗ್ಬೇಡಿ, ಹೌದಾ. ನನ್ನ ಉದ್ದೇಶ ಏನಪ್ಪ ಅಂದರೆ ಆ್ಯಸ್ ಅ ಟೀಚರ್ ಆಗಿ ನಾನು ನಿಮ್ಗೆ ಏನಪ್ಪ ಅಂದರೆ ನಿಮ್ಮೊಂದು ಗೈಡ್ ಮಾಡ್ಬೇಕು ಅನ್ನೋಕ್ಕೊಂತ ಬಂದಿದ್ದೀನಿ ಹೊರತು ಅದು ಬೇರೆ ಯಾವುದೇ ಉದ್ದೇಶ ನನಗೆ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದಿಸ್ ವಿಡಿಯೋ. ಇನ್ನೆಷ್ಟಪ್ಪ ಅಂದರೆ ರಿಮೈನಿಂಗ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ವಿಡಿಯೋ. ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.